रसोई घर में से एल्युमिनियम का बर्तन सारा निकाल। एल्यूमिनियम के बर्तन में अगर आप कुकिंग कर रहे हो, यू आर कुकिंग कैंसर. चेंज इट. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡುವುದರಿಂದ ಏನೆಲ್ಲ ಉಂಟಾಗುತ್ತದೆ ಎಂಬುದರ ಬಗ್ಗೆ ಈ ಸಂಶೋಧನಾ ಲೇಖನದಲ್ಲಿ ವರದಿಯಾಗಿದೆ. ಮೆಟಲ್ ಎಕ್ಸ್ಪೋಜರ್ಸ್ ಫ್ರಮ್ ಅಲ್ಯೂಮಿನಿಯಂ ಕುಕ್ವೇರ್ ಆ್ಯಂಡ್ ಅನ್ರೆಕಗ್ನೈಸ್ಡ್ ಪಬ್ಲಿಕ್ ಹೆಲ್ತ್ ರಿಸ್ಕ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಲೇಖನದಲ್ಲಿ 10 ಅಭಿವೃದ್ಧಿಶೀಲ ರಾಷ್ಟ್ರಗಳಾದ ಬಾಂಗ್ಲಾದೇಶ್, ಗ್ವಾಟೆಮಾಲಾ, ಭಾರತ, ಇಂಡೋನೇಷ್ಯಾ, ಐವರಿ ಕೋಸ್ಟ್, ಕೀನ್ಯಾ, ನೇಪಾಳ, ಫಿಲಿಪೈನ್ಸ್ ಮತ್ತು ತಾಂಜಾನಿಯಾ ಈ ದೇಶಗಳ 42 ಅಲ್ಯೂಮಿನಿಯಂ ಪಾತ್ರೆಗಳನ್ನು ಸಂಗ್ರಹಿಸಿ ಪರೀಕ್ಷಿಸಲಾಯಿತು. 42 ಪಾತ್ರೆಗಳಲ್ಲಿ 15 ಪಾತ್ರೆಗಳು ಪ್ರತಿ ಪರೀಕ್ಷೆಗೆ ಕನಿಷ್ಠ 1 ಮೈಕ್ರೋಗ್ರಾಮ್ ಸೀಸವನ್ನು ಹೊರಬಿಟ್ಟವು. 10 ಪಾತ್ರೆಗಳು 1 ಮೈಕ್ರೋಗ್ರಾಮ್ಗಿಂತ ಹೆಚ್ಚು ಕ್ಯಾಡ್ಮಿಯಂ ಲೋಹವನ್ನು ಬಿಡುಗಡೆ ಮಾಡಿದವು. ಇದೇ ರೀತಿಯಾಗಿ 15 ಪಾತ್ರೆಗಳು 1 ಮೈಕ್ರೋಗ್ರಾಮ್ಗಿಂತ ಹೆಚ್ಚು ಆರ್ಸೆನಿಕ್ ಲೋಹವನ್ನು ಬಿಡುಗಡೆ ಮಾಡಿದವು. ಈ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಸೀಸ, ಆರ್ಸೆನಿಕ್, ಕ್ಯಾಡ್ಮಿಯಂ ಮುಂತಾದ ವಿಷಯುಕ್ತ ಲೋಹಗಳು ಏಕೆ ಕಂಡುಬರುತ್ತವೆ ಅಂದರೆ ಮೆಟಲ್ ಲೀಚಿಂಗಿಗೆ ಒಳಪಡುವುದರಿಂದ. ಈ ಮೆಟಲ್ ಲೀಚಿಂಗ್ ಎಂದರೇನು? ಅಡುಗೆ ಮಾಡುವ ಸಮಯದಲ್ಲಿ ಪಾತ್ರೆಯಿಂದ ಆಹಾರಕ್ಕೆ ಲೋಹಗಳು ಕರಗುವುದು ಅಥವಾ ಹೊರಬರುವುದು, ಈ ಒಂದು ಪ್ರಕ್ರಿಯೆಯನ್ನು ಮೆಟಲ್ ಲೀಚಿಂಗ್ ಎಂದು ಕರೆಯುತ್ತಾರೆ. ವಿಶೇಷವಾಗಿ ಕಡಿಮೆ ಗುಣಮಟ್ಟದ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಈ ಪ್ರಕ್ರಿಯೆ ಕಂಡುಬರುತ್ತದೆ. ಕೆಲವು ಅನೌಪಚಾರಿಕ ತಯಾರಕರು ಮಿಶ್ರ ಕಬ್ಬಿಣವನ್ನು, ಉದಾಹರಣೆಗೆ ಎಂಜಿನ್ ಭಾಗಗಳು, ಕ್ಯಾನ್ಗಳು, ತಂತಿಗಳು, ಬ್ಯಾಟರಿಗಳು ಮುಂತಾದ ವಸ್ತುಗಳನ್ನು ಕರಗಿಸಿ ಪಾತ್ರೆಗಳನ್ನು ತಯಾರಿಸುತ್ತಾರೆ. ಇದರಿಂದ ಸೀಸ, ಕ್ಯಾಡ್ಮಿಯಂ, ಆರ್ಸೆನಿಕ್ ಮುಂತಾದ ಹಾನಿಕಾರಕ ಲೋಹಗಳು ಸೇರಬಹುದು. ಇದಲ್ಲದೆ ಗುಣಮಟ್ಟದ ಪರೀಕ್ಷೆ ಇಲ್ಲದಿರುವುದು, ಶುದ್ಧೀಕರಣ ಪ್ರಕ್ರಿಯೆ ಇಲ್ಲದಿರುವುದು ಮುಂತಾದ ರಕ್ಷಾ ಕವಚ ಇಲ್ಲದಿರುವುದು ಈ ಸಮಸ್ಯೆಗೆ ಕಾರಣ. ವಿಶೇಷವಾಗಿ ಟೊಮೆಟೊ, ಹುಣಸೆ, ನಿಂಬೆ, ವಿನೆಗರ್ ಮುಂತಾದ ಆಮ್ಲೀಯ ಆಹಾರಗಳನ್ನು ಹೆಚ್ಚು ಸಮಯ ಮತ್ತು ಹೆಚ್ಚಿನ ತಾಪಮಾನದಲ್ಲಿ ಬೇಯಿಸಿದರೆ ಈ ಮೆಟಲ್ ಲೀಚಿಂಗ್ ಅಥವಾ ಲೋಹ ಹೊರಸೂಸುವಿಕೆ ಉಂಟಾಗುತ್ತದೆ.